ಈ ತರ ರಾ ಮೆಟೀರಿಯಲ್ ಎಲ್ಲ ನಾವೇ ಪ್ರೊವೈಡ್ ಮಾಡಿರ್ತೀವಿ. ಇದನ್ನೇನಿಲ್ಲ, ಜಸ್ಟ್ ಮಿಕ್ಸ್ ಮಾಡೋದು ಅದೆಲ್ಲ ಟ್ರೈನಿಂಗ್ ಇರುತ್ತೆ ಮೇಡಮ್. ನಿಮ್ಗೆ ಟ್ರೈನಿಂಗ್ ಕೊಟ್ಟಿರ್ತೀವಿ. ನಾವೇ ಟ್ರೈನಿಂಗ್ ಹೆಂಗ್ ಕೊಟ್ಟಿರ್ತೀವಿ ಅದೇ ತರ ಮಾಡಿ ಇದು 8 hours ಡ್ರೈ ಆಗಕ್ ಬಿಡ್ಬೇಕು. ಅಂದ್ರೆ ಇದು ಮಾಡಿದಾದ್ಮೇಲೆ 8 hours ಡ್ರೈ ಆಗಬೇಕು. ಆಮೇಲೆ ಪ್ಯಾಕಿಂಗ್ ಮಾಡೋದು ಅಷ್ಟೇನೆ. ರಾ ಮೆಟೀರಿಯಲ್ಸ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ಸರ್ವಿಸ್ ಇದೆ ಅವ್ರ ಹತ್ರ. ಪೇಮೆಂಟ್ಸ್ ಇಶ್ಯೂ ಆಗಲಿ, ಪೇಮೆಂಟ್ಸ್ ಇದಾಗಲಿ ಎಲ್ಲ ಚೆನ್ನಾಗಿ ಆಗ್ತಿದೆ. ಸೊ ಅದಾದ್ಮೇಲೆ ನಮ್ದು ಮಾರ್ಕೆಟಿಂಗ್ ನಾವೇ ಓನಾಗಿ ಮಾಡ್ಕೊಳಕ್ಕೂ ನಮಗೂ ಒಂದು ಆಪ್ಷನ್ಸ್ ಇದೆ. ಮತ್ತೆ ಬೈಬ್ಯಾಕ್ ಕೂಡ ಅವ್ರ ಹತ್ರ ಆಪ್ಷನ್ಸ್ ಇದೆ. ಲಾಂಗ್ ಬತ್ತಿ ಬರುತ್ತಲ್ವಾ, ಆ ಮಿಷಿನ್. ಇದು ಬಂದು ಪವರ್ ಬಟನ್, ಇದು ಫ್ಯಾನ್ ಇರುತ್ತೆ, ಇದು ಕೂಲಿಂಗ್ ಬಟನ್. ಈ ಕೂಲಿಂಗ್ ಬಟನ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಇದು ರನ್ ಆಗ್ತಾನೆ ಇರುತ್ತಲ್ವಾ, ಅವಾಗ ಇದು ತುಂಬಾ ಹೀಟ್ ಆಗಿರುತ್ತೆ. ಈ ಬಟನ್ ಆನ್ ಮಾಡಿದ್ರೆ ಅದು ಫ್ಯಾನು, ಅದು ಕೂಲ್ ಆಗುತ್ತೆ. ಹೌದು. ಇದರಲ್ಲಿ ನೀವು ಈ ರೀತಿ ಬತ್ತಿ ಮಾಡ್ತೀರಾ? ಈ ರೀತಿ ಬತ್ತಿ ಮಾಡೋದು. ಈ ತರ ಪ್ಲೇಟ್ಸ್ ನಮ್ಗೆ 1 kg 5 ಕಟ್ ಆಗುತ್ತೆ ಮೇಡಮ್ ಇದು. ಸೊ 5 ಕಟ್ಸ್ ಅಂದ್ರೆ ನಾವು ಇದನ್ನ ಮಾರ್ಕೆಟಿಂಗ್ ಅಲ್ಲಿ 80 rupees ನಾವು ಸೆಲ್ ಅಪ್ ಮಾಡ್ತಿದೀವಿ. ಸೊ ನಮ್ಗೆ ಇನ್ವೆಸ್ಟ್ಮೆಂಟ್ ಎಲ್ಲ ಬಂದ್ರು 65 rupees ಅಂದ್ರು ನಮ್ಗೆ 120 rupees ಪ್ರಾಫಿಟ್ ಬರುತ್ತೆ 1 kg ಅಲ್ಲಿ. ಇದು ಬಂದು ಡಿಜಿಟಲ್ ವೇಯಿಂಗ್ ಮಿಷಿನ್ ಮೇಡಮ್. ಇದರಲ್ಲಿ ಸಾಸಿವೆ, ಮೆಂತ್ಯ, ಜೀರಿಗೆ ಎಲ್ಲ ಬರುತ್ತಲ್ವಾ, ಅದ್ರ 5 ಗ್ರಾಮ್ ಇಂದ 100 ಗ್ರಾಮ್ ವರೆಗೂ ಇದರಲ್ಲಿ ಪ್ಯಾಕಿಂಗ್ ಫಿಲ್ ಮಾಡಬಹುದು. ಇದಕ್ಕೆ ಸೀಲಿಂಗ್ ಮಿಷಿನ್ ಅಂತಾನೆ ಸಪರೇಟ್ ಆಗಿ ಕೊಡ್ತೀವಿ. ಜಸ್ಟ್ ಫಿಲ್ ಮಾಡಿ ಸೀಲ್ ಮಾಡೋದು ಅಷ್ಟೇನೆ. ಇದು ಸ್ಕ್ರಬರ್ ಮೇಕಿಂಗ್ ಮಷೀನ್. ಈ ತರ ರಾ ಮೆಟೀರಿಯಲ್ಸ್ ಅವರು ಪ್ರೊವೈಡ್ ಮಾಡ್ತಾರೆ. ಸೊ ನಾವು ಈ ತರ ರೆಡಿ ಮಾಡ್ತೀವಿ. ಸೊ ಇದೆಲ್ಲ ರಾ ಮೆಟೀರಿಯಲ್ಸ್ ಅವರೇ ಪ್ರೊವೈಡ್ ಮಾಡ್ತಾರೆ. ಹೌದು ಮೇಡಮ್, ಇದೆಲ್ಲ ರಾ ಮೆಟೀರಿಯಲ್ಸ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ಕಂಪನಿ ಕಡೆಯಿಂದನೇ SLV ಮಹಿಳಾ ಮಾರ್ಕೆಟಿಂಗ್ ಸೊ ಅವರೇ ಪ್ರೊವೈಡ್ ಮಾಡ್ತಾರೆ. ಈ ತರ ಬರುತ್ತೆ. ಪ್ಯಾಕಿಂಗ್ ಅಂದ್ರೆ ನಿಮ್ಗೆ ಕರ್ಪೂರಗಳಾಗಿರ್ಬೋದು, ಅಗರಬತ್ತಿಗಳಾಗಿರ್ಬೋದು, ಮಾಪ್ಗಳಾಗಿರ್ಬೋದು, ಕ್ಯಾಂಡಲ್ಸ್ ಆಗಿರ್ಬೋದು, ಈ ತರ ಪ್ಯಾಕಿಂಗ್ ವರ್ಕ್ ನ ನಾವು ನಿಮ್ಮ ಮನೆಗಳಿಗೆ ಪ್ರೊವೈಡ್ ಮಾಡ್ತೀವಿ. ನೀವು ಜಸ್ಟ್ ಪ್ಯಾಕ್ ಮಾಡಿ ಕೊಡೋಂಥದ್ದು ಇರುತ್ತೆ. ಬತ್ತಿಗಳನ್ನ ಬಲ್ಕ್ ಆಗಿ ಕೊಟ್ಟಿರ್ತೀವಿ. ಅದನ್ನ 5 ಗ್ರಾಮ್, 10 ಗ್ರಾಮ್, ಇಲ್ಲ 40 ಗ್ರಾಮ್, 50 ಗ್ರಾಮ್ ಈ ತರ ಪ್ಯಾಕ್ಗಳನ್ನ ಮಾಡಿ ಈ ತರ ಮಾಡ್ಕೊಡ್ಬೇಕಾಗಿರುತ್ತೆ. ಆಕ್ಚುಲಿ ನಾನೇ ಗ್ಯಾರಂಟಿ. ಆಕ್ಚುಲಿ ನಾನು 1 year ಇಂದ ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡಿದ್ದೀನಿ. ಸೊ ಪೇಮೆಂಟ್ಸ್ ದಾಗ್ಲಿ ಅವ್ರ ಹತ್ರ ನಮ್ಗೆ ಏನೇ ತರ ಡೌಟ್ಸ್ ಇದ್ರು ನಾವು ಯಾವುದೇ ಟೈಮಲ್ಲಿ ಕಾಲ್ ಮಾಡಿದ್ರು ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಆಗ್ತಿದೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸುಕನ್ಯಾ ಪರಮೇಶ್. ಹಲವರಿಗೆ ನಾನು ಸ್ವಂತ ಉದ್ಯೋಗ ಮಾಡಬೇಕು, ಒಂದೊಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಸ್ಟಾರ್ಟ್ಅಪ್ ಅಲ್ಲಿ ನಾನು ಕೂಡ ಇರಬೇಕು ಅನ್ನೋ ಒಂದು ಹಂಬಲ ಇರುತ್ತೆ, ಒಂದು ಹವ್ಯಾಸ ಅನ್ನೋದು ಇರುತ್ತೆ ಅವರಲ್ಲಿ. ಬಟ್ ಒಂದು ಅವಕಾಶ ಅನ್ನೋದು ಅವ್ರಿಗೆ ಸಿಕ್ಕಿರಲ್ಲ. ನಾವಿವತ್ತು SLV ಮಹಿಳಾ ಮಾರ್ಟ್ ಅಂಡ್ ಮಾರ್ಕೆಟಿಂಗ್ ನಲ್ಲಿ ಇದೀವಿ. ಓಕೆ, ಇಲ್ಲಿ ಯಾವ ರೀತಿ ಕೆಲಸ ಆಗುತ್ತೆ, ಹೇಗಿದೆ ಒಂದು ಕೆಲಸ ಮಾಡುವಂತ ಸ್ಥಳ, ಯಾವ ರೀತಿ ಆಪರ್ಚುನಿಟಿ ಸಿಗುತ್ತೆ, ಮನೆಯಲ್ಲೇ ಕುತ್ಕೊಂಡು ವರ್ಕ್ ಮಾಡುವಂತ ಮಹಿಳೆಯರಿಗಾಗಿರ್ಬೋದು, ಕೇವಲ ಮಹಿಳೆಯರಿಗಲ್ಲ ಎಲ್ರಿಗೂ ಕೂಡ ಇದೊಂದು ಅವಕಾಶ ಅಂತ ಹೇಳ್ಬೋದು. ಪುರುಷರಿಗೆ, ಮಹಿಳೆಯರಿಗೆ, ವಿಶೇಷ ಚೇತನರಿಗೆ ಅಥವಾ ಕೆಲಸ ಇಲ್ದಲೆ ಮನೆಯಲ್ಲಿ ಕೂತಿರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಒಳ್ಳೆ ಆಪರ್ಚುನಿಟಿ. ಅವರು ಒಂದು ಸ್ವಂತ ಉದ್ಯೋಗನ ಸ್ಟಾರ್ಟ್ ಮಾಡ್ಲಿಕ್ಕೆ. ಹಾಗಿದ್ರೆ ಈ ಸಂಸ್ಥೆ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಓಕೆ ವೀಕ್ಷಕರೇ, SLV ಮಹಿಳಾ ಮಾರ್ಟ್ ಅಂಡ್ ಮಾರ್ಕೆಟಿಂಗ್ ನಲ್ಲಿ ವರ್ಕ್ ಮಾಡುವಂತ ಒಬ್ಬ ಮಹಿಳೆ ಇದ್ದಾರೆ. ಅವ್ರನ್ನ ಕೇಳೋಣ ಹೇಗೆ ವರ್ಕ್ ನಡೆಯುತ್ತೆ, ಇಲ್ಲಿ ಯಾವ್ಯಾವ ರೀತಿ ಮಿಷಿನ್ ಸಿಗುತ್ತೆ, ಅಥವಾ ಮಹಿಳೆಯರಿಗಾಗಿರ್ಬೋದು, ಪುರುಷರಿಗಾಗಿರ್ಬೋದು ವರ್ಕ್ ಯಾವ ರೀತಿ ಇರುತ್ತೆ ಅನ್ನೋದನ್ನ. ಮ್ಯಾಮ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಪವಿತ್ರ. ಓಕೆ ಮ್ಯಾಮ್, ಯಾವ ರೀತಿ ನಡೆಯುತ್ತೆ ಇಲ್ಲಿ ವರ್ಕ್ ಎಲ್ಲ ನೀವು ಹೇಳ್ಬೋದಾ, ತೋರಿಸಬಹುದಾ ವೀಕ್ಷಕರಿಗೆ ಹೇಗೆ ನಡೆಯುತ್ತೆ ಅಂತ? ಖಂಡಿತ ತೋರಿಸ್ತೀನಿ ಮೇಡಮ್. ಓಕೆ ಮ್ಯಾಮ್, ಮೆಷಿನ್ ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಇಲ್ಲಿ. ಬಟ್ ಯಾವ ರೀತಿ ಅಂದ್ರೆ ಸ್ಟಾರ್ಟಿಂಗ್ ಎಷ್ಟು ಅಮೌಂಟ್ ನ ಕೊಡ್ಬೇಕು? ಬಿಕಾಸ್ ಅಮೌಂಟ್ ಅನ್ನೋ ತುಂಬಾ ಇಂಪಾರ್ಟೆಂಟ್. ನಾವು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದ್ರೆ ಯಾವ ರೀತಿ ಪ್ರೈಸ್ ನ ನಾವು ಇನ್ವೆಸ್ಟ್ ಮಾಡ್ಬೇಕು ಸ್ಟಾರ್ಟಿಂಗ್ ಅಲ್ಲಿ? ಸ್ಟಾರ್ಟಿಂಗು 10,000 ಇಂದ 30,000 ವರೆಗೂ ಇರುತ್ತೆ ಮೇಡಮ್. ಇದು ಬಂದು 15,000 ಇಂದ ಸ್ಟಾರ್ಟ್ ಆಗುತ್ತೆ. ಇದು ಮಾಪ್ ಮೇಕಿಂಗ್ ಮಿಷಿನ್ ಆಗಿರುತ್ತೆ. ಅದೇ ತರ ಇದು ಬಂದು ಕಪ್ ಸಾಂಬ್ರಾಣಿ ಮಿಷಿನ್. ಈ ತರ ರಾ ಮೆಟೀರಿಯಲ್ ಎಲ್ಲ ನಾವೇ ಪ್ರೊವೈಡ್ ಮಾಡಿರ್ತೀವಿ. ಇದನ್ನೇನಿಲ್ಲ, ಜಸ್ಟ್ ಮಿಕ್ಸ್ ಮಾಡೋದು ಅದೆಲ್ಲ ಟ್ರೈನಿಂಗ್ ಇರುತ್ತೆ ಮೇಡಮ್. ನಿಮ್ಗೆ ಟ್ರೈನಿಂಗ್ ಕೊಟ್ಟಿರ್ತೀವಿ. ನಾವೇ ಟ್ರೈನಿಂಗ್ ಹೆಂಗ್ ಕೊಟ್ಟಿರ್ತೀವಿ ಅದೇ ತರ ಮಾಡಿ ಇದು 8 hours ಡ್ರೈ ಆಗಕ್ ಬಿಡ್ಬೇಕು. ಅಂದ್ರೆ ಇದು ಮಾಡಿದಾದ್ಮೇಲೆ 8 hours ಡ್ರೈ ಆಗಬೇಕು. ಆಮೇಲೆ ಪ್ಯಾಕಿಂಗ್ ಮಾಡೋದು ಅಷ್ಟೇನೆ. ಪ್ಯಾಕಿಂಗ್ ಕೂಡ ಇದೇ ಮಿಷಿನ್ ಅಲ್ಲಿ ಮಾಡ್ತಾರಾ? ಪ್ಯಾಕಿಂಗ್ ಏನಿಲ್ಲ, ಈ ತರ ಪ್ರೊವೈಡ್ ಮಾಡಿರ್ತೀವಿ ಮೇಡಮ್. ಹೌದು, ಇದರಲ್ಲಿ ಫಿಲ್ ಮಾಡೋದು ಅಷ್ಟೇನೆ ಈ ತರ. ಇದು ಬಂದು ಸ್ಕ್ರಬ್ಬರ್ ಶೀಲಿಂಗ್ ಮಿಷಿನ್ ಸರ್. ಇದರಲ್ಲಿ 4 ಟೈಪ್ಸ್ ಮಾಡ್ಕೋಬಹುದು. ಒಂದ್ ಬಂದು ಸ್ಕ್ರಬ್ಬರ್ ಶೀಲಿಂಗ್ ಮಾಡ್ಕೋಬಹುದು, ಇನ್ನೊಂದು ಬ್ರಷಸ್ ಮಾಡಬಹುದು, ಇನ್ನೊಂದು ಡ್ರೈ ಫ್ರೂಟ್ಸ್ ಇರತ್ತಲ್ವಾ ಆ ಪ್ಯಾಕಿಂಗ್ ಕೂಡ ಇದ್ರಲ್ಲಿ ಮಾಡ್ಕೋಬಹುದು. ಇದರಲ್ಲಿ ಶೀಟ್ಸ್ ನ ಮಾಡ್ತೀರಾ ಏನು ಅಂತ? ಇದು ಈ ತರ ರಾ ಮೆಟೀರಿಯಲ್ ನ ನಾವು ಕೊಟ್ಟಿರ್ತೀವಿ ಮೇಡಮ್. ಅದನ್ನ ಇದ್ರೊಳಗಡೆ ಈ ಕಪ್ಸ್ ಇರತ್ತಲ್ವಾ, ಈ ಕಪ್ಸ್ ನ ಇದ್ರೊಳಗಡೆ ಫಿಲ್ ಮಾಡ್ಬಿಟ್ಟು ಈ ಸ್ಕ್ರಬ್ಬರ್ ನ ಇದ್ರೊಳಗಡೆ ಇಟ್ಬಿಟ್ಟು ಈ ತರ ಶೀಟ್ಸ್ ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ. ಈ ತರ ಇಟ್ಬಿಟ್ಟು ಇದು 160 ಹೀಟ್ ಟೆಂಪರೇಚರ್ ಬರುತ್ತಲ್ವಾ, ಅದಾದ್ಮೇಲೆ ಇದು ಲಾಂಗ್ ಪ್ರೆಸ್ ಮಾಡ್ಬೇಕು. ಈ ತರ ಪ್ರೆಸ್ಸಿಂಗ್ ಆದ್ಮೇಲೆ ಇಲ್ಲಿ 5 ಸೆಕೆಂಡ್ಸ್ಗೆ ಒಂದು ಬೀಪ್ ಸೌಂಡ್ ಬರುತ್ತೆ. ಅವಾಗ 5 ಸೆಕೆಂಡ್ಸ್ ಈ ತರ ಸೌಂಡ್ ಬಂದ್ಮೇಲೆ ಇದನ್ನ ರಿಮೂವ್ ಮಾಡ್ಬೇಕು. 5 ಸೆಕೆಂಡ್ಸ್ಗೆ ಒಂದು ಶೀಟ್ ಇದು ಪ್ಯಾಕ್ ರೆಡಿ ಆಗಿದೆ. ಇಷ್ಟು 12 ಬರುತ್ತೆ. 12 ಹೌದು.
ಅದೇ ತರ ಡೈಗಳನ್ನ ಚೇಂಜ್ ಮಾಡ್ಕೊಂಡ್ರೆ ಬ್ರಷ್ ಕೂಡ ಅದೇ ಸೇಮ್ ಪ್ರೊಸೀಜರ್ ಇರುತ್ತೆ. ಪ್ರೊವೈಡ್ ಮಾಡ್ತೀರಾ? ಹೌದೌದು. ಅದು ಸಪರೇಟ್ ಅಮೌಂಟ್ ಅಂತ ಇರುತ್ತೆ. ಹೌದು ಮೇಡಮ್. ಓಕೆ. ಇದು ಒಂದು ಬ್ರ್ಯಾಂಡ್ ಸೀಲಿಂಗ್ ಮಿಷಿನ್ ಅಂತ ಹೇಳ್ತೀವಿ ಮೇಡಮ್. ಇದರಲ್ಲಿ ಸ್ಕ್ರಬ್ಬರ್ ಇರುತ್ತಲ್ವಾ, ಸ್ಕ್ರಬ್ಬರ್ ಸೀಲಿಂಗ್ ಮಿಷಿನ್, ಸ್ಕ್ರಬ್ಬರ್ ಸೀಲ್ ಮಾಡ್ಕೋಬಹುದು. ಪ್ಲಸ್ ಅಗರಬತ್ತಿ, ಈ ತರ ಅಗರಬತ್ತಿನ ಹೌದು ಇದರಲ್ಲಿ ಈ ತರ ಫಿಲ್ ಮಾಡ್ಬಿಟ್ಟು ಒಂದ್ ಸೈಡ್ ಇದು ಓಪನ್ ಇರುತ್ತೆ, ಇದರಲ್ಲಿ ಫಿಲ್ ಮಾಡ್ಬೇಕು ಅಗರಬತ್ತಿಗಳನ್ನ. ಫಿಲ್ ಮಾಡ್ಬಿಟ್ಟು ಸೀಲ್ ಮಾಡೋದಷ್ಟೇನೆ. ಯಾವ ತರ ಒಮ್ಮೆ? ಇದು ಬಂದು 160 ಟೆಂಪರೇಚರ್ ಬರುತ್ತಲ್ವಾ. ಆಮೇಲೆ ಇದನ್ನ ಇದು ಸ್ಲೋ ಮಾಡ್ಕೋಬಹುದು, ಫಾಸ್ಟ್ ಕೂಡ ಮಾಡ್ಕೋಬಹುದು. ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಹೌದು. ನಿಮ್ಗೆ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗತ್ತಲ್ವಾ, ಅವಾಗ ಫಾಸ್ಟ್ ಆಗಿ ಮಾಡ್ಕೋಬಹುದು. ಸ್ಟಾರ್ಟಿಂಗ್ ಅಲ್ಲಿ ಸ್ಲೋ ಆಗಿ ನಮ್ಗೆ ನಿಧಾನ ಇನ್ನು ಕೆಲಸ ಬಂದಿಲ್ಲ ಅಂದ್ರೆ ನಾವು ಸ್ಲೋ ಇಟ್ಕೊಬಹುದು. ಹೌದು. ಇದು ಹೆಂಗ್ ಮಾಡೋದಂತ ತೋರಿಸ್ತೀನಿ ನೋಡಿ. ಜಸ್ಟ್ ಈ ತರ ಇಟ್ಕೊಂಡು ಹೋಗೋದಷ್ಟೇ. ಇದು ಪ್ಯಾಕ್ ಆಗುತ್ತೆ ಒನ್ ಸೈಡ್ ಇಂದ. ಇದು ಒಂದ್ ಸೈಡ್ ಕ್ಲೋಸ್ ಆಗುತ್ತೆ ಈ ತರ ನೋಡಿ. ಓಕೆ. ಅದೇ ತರ ಅಗರಬತ್ತಿ ಕೂಡ ಅದೇ ತರ ಮಾಡೋದು. ಇದ್ರೊಳಗಡೆ ಅಗರಬತ್ತಿ ನಾವು ಹಾಕಿರ್ಬೇಕು. ಹೌದು. ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಒಂದೇ ಸತಿ ಮಿಷಿನ್ ಆನ್ ಮಾಡ್ಕೊಂಡು ಇದನ್ನ ಸೀಲ್ ಮಾಡ್ಕೊಂಡು ಹೋಗೋದಷ್ಟೇ ಮೇಡಮ್. ಮೇಡಮ್ ಇದು ಬಂದು ರೌಂಡ್ ಬತ್ತಿ ಮಿಷಿನ್ ಅಂತ ಹೇಳ್ತೀವಿ. ಗುಂಡ್ಬತ್ತಿ ಬರುತ್ತಲ್ವಾ ಆ ಮಿಷಿನ್. ಇದು ಹೆಂಗ್ ಮಾಡೋದಂತ ತೋರಿಸ್ತೀನಿ ನೋಡಿ. ಅದ್ರೊಳಗಡೆ ಈ ತರ ಪ್ರೆಸ್ ಮಾಡ್ಬೇಕು ಮೇಡಮ್. ಇದು ಲೈಕ್ ಅದು ಈ ತರ ಆಗುತ್ತೆ. ನೆಕ್ಸ್ಟ್ ಹೌದು. ಇದು 3 ಇಂಚಸ್ ಈ ತರ ಕಟ್ ಮಾಡ್ಕೋಬೇಕಾಗತ್ತೆ. ರಾ ಮೆಟೀರಿಯಲ್ ನಾವು ಕೊಟ್ಟಿರ್ತೀವಲ್ವಾ, ಫಸ್ಟ್ ಕಟ್ ರೆಡಿನೂ ಇಟ್ಕೊಬಹುದು, ಇಲ್ಲಾಂದ್ರೆ ಮಾಡೋವಾಗ್ಲೂ ಕಟ್ ಮಾಡಿನೂ ಈ ತರ ಮಾಡ್ಕೋಬಹುದು. ಇದು 2 ಕೈಲಿ ಕೂಡ ಮಾಡ್ಕೋಬಹುದು. ಸ್ವಲ್ಪ ಅಭ್ಯಾಸ ಆಗೋವರೆಗೂ ಸ್ವಲ್ಪ ಭಯ ಆಗತ್ತೆ ಅಷ್ಟೇ, ಬಿಕಾಸ್ ಅಲ್ಲಿ ಸೂಜಿ ಎಲ್ಲ. ಹೌದು. ನೋಡಿ ಈ ತರ ಬರುತ್ತೆ ಮೇಡಮ್. ಇದು ಬಂದು ಕಾಟನ್ ಮಿಕ್ಸ್ ಲಾಂಗ್ ಬತ್ತಿ ಬರುತ್ತಲ್ವಾ ಆ ಮಿಷಿನ್. ಇದು ಬಂದು ಪವರ್ ಬಟನ್, ಇದು ಫ್ಯಾನ್ ಇರುತ್ತೆ, ಇದು ಕೂಲಿಂಗ್ ಬಟನ್. ಈ ಕೂಲಿಂಗ್ ಬಟನ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಇದು ರನ್ ಆಗ್ತಾನೆ ಇರತ್ತಲ್ವಾ, ಅವಾಗ ಇದು ತುಂಬಾ ಹೀಟ್ ಆಗಿರುತ್ತೆ. ಈ ಬಟನ್ ಆನ್ ಮಾಡಿದ್ರೆ ಅದು ಫ್ಯಾನ್, ಅದು ಕೂಲ್ ಆಗುತ್ತೆ. ಹೌದು. ಇದರಲ್ಲಿ ನೀವು ಈ ರೀತಿ ಬತ್ತಿ ಮಾಡ್ತೀರಾ? ಈ ರೀತಿ ಬತ್ತಿ ಮಾಡೋದು. ಇದು ವಾಟರ್ ಫಸ್ಟ್. ಹೌದು. ಇದು ಫಸ್ಟ್ ವಾಟರ್ನ ಸ್ಪ್ರೇ ಮಾಡ್ಕೋಬೇಕು. ಸೊ ಇಲ್ಲಿ ಅದು ತೇವ ಆಗುತ್ತೆ, ಅವಾಗ ಬತ್ತಿ ಚೆನ್ನಾಗಿ ಬರುತ್ತೆ. ಹೌದು. ಈ ತರ ಸ್ಪ್ರೇ ಮಾಡ್ಕೊಂಡಾದ್ಮೇಲೆ ನಾವೇನ್ ರಾ ಮೆಟೀರಿಯಲ್ ನ ಕೊಟ್ಟಿರ್ತೀವಿ ಅದನ್ನ ಈ ತರ 3 ಇಂಚಸ್ ಕಟ್ ಮಾಡ್ಕೊಂಡು ಜಸ್ಟ್ ಹಿಂಗ್ ಹಾಕೊಂಡು ಹೋಗೋದಷ್ಟೇನೆ. ರೆಡಿ ಆಗುತ್ತೆ. ಓಕೆ. ಮನೆಗಳಲ್ಲೆಲ್ಲ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ನಾವೇ ಮಾಡ್ಲಿಕ್ಕೆ ಹೋದ್ರೆ, ಬಟ್ ಈ ರೀತಿ ಮಾಡಿದಾಗ ಟೈಮ್ ಸೇವ್ ಆಗುತ್ತೆ ಮೇಡಮ್. ನೋಡಿ ಇದು ಈ ರೀತಿ ರೆಡಿ ಆಗತ್ತಲ್ವಾ, ಇದನ್ನ 24 ಅವರ್ಸ್ ಡ್ರೈ ಆಗಕ್ ಬಿಡಬೇಕು. ಏಕೆಂದ್ರೆ ವಾಟರ್ ಹಾಕಿರ್ತೀವಿ. ಹೌದು. ಬಿಸ್ಲಿಗೆ ಇಡ್ಬೇಕಾಯ್ತು. ಬಿಸ್ಲಿಗೇನಿಲ್ಲ, ಫ್ಯಾನ್ ಗಾಳಿಗೂ ಹಾಕ್ಬೋದು. ಇದನ್ನ ಈ ತರ ಇಟ್ಬಿಟ್ಟು ಆಮೇಲೆ ಈ ತರ ಪ್ಯಾಕಿಂಗ್ ಮಾಡೋದು. ಪ್ಯಾಕಿಂಗ್ ಕೂಡ ಇದೇ ಮಿಷನ್ ಯೂಸ್ ಮಾಡ್ತೀವಿ. ಇದಕ್ಕೆ ಪ್ಯಾಕಿಂಗ್ ಏನು ಮಿಷಿನ್ ಬೇಕಾಗಿರಲ್ಲ ಮೇಡಮ್. ಇದು ಪ್ಯಾಕಿಂಗ್ ವರ್ಕ್ ಅಂತಾನೆ ನಮ್ಮ ಹತ್ರ ಒಂದು ಆಪ್ಷನ್ ಇರುತ್ತೆ. ಅವ್ರಿಗೆ ಈ ತರ ಕೊಟ್ರೆ ಈ ತರ ಪ್ಯಾಕ್ ಮಾಡ್ಕೊಡ್ತಾರೆ. ಓಕೆ. ಡ್ರೈ ಆಗಿದ್ದಾದ್ಮೇಲೆ ಅದು ಈ ರೀತಿ ಆಗುತ್ತೆ. ಹೌದು. ಇವಾಗ ವಾಟರ್ ಹಾಕಿದ್ದಕ್ಕೆ ಈ ರೀತಿ ಇದೆ. ಓಕೆ. ಅದು ಡ್ರೈ ಆದ್ಮೇಲೆ ಸ್ವಲ್ಪ ಈ ತರ ಬರುತ್ತೆ, ದಪ್ಪ ಬರುತ್ತೆ. ಇದು ಬಂದು ಡಿಜಿಟಲ್ ವೇಯಿಂಗ್ ಮಿಷಿನ್ ಮೇಡಮ್. ಇದರಲ್ಲಿ ಸಾಸಿವೆ, ಮೆಂತ್ಯ, ಜೀರಿಗೆ ಎಲ್ಲ ಬರುತ್ತಲ್ವಾ, ಅದ್ರ 5 ಗ್ರಾಮ್ ಇಂದ 100 ಗ್ರಾಮ್ ವರೆಗೂ ಇದರಲ್ಲಿ ಪ್ಯಾಕಿಂಗ್ ಫಿಲ್ ಮಾಡಬಹುದು. ಇದಕ್ಕೆ ಸೀಲಿಂಗ್ ಮಿಷಿನ್ ಅಂತಾನೆ ಸಪರೇಟ್ ಆಗಿ ಕೊಡ್ತೀವಿ. ಜಸ್ಟ್ ಫಿಲ್ ಮಾಡಿ ಸೀಲ್ ಮಾಡೋದು ಅಷ್ಟೇನೆ. ಇದು ಯಾವ ತರ ಅಂತ ತೋರಿಸ್ತೀನಿ ನೋಡಿ. ಇದು ಸೆನ್ಸರ್ ಇರುತ್ತೆ ಮೇಡಮ್. ಇಲ್ಲಿ ಫಿಂಗರ್ ಇಟ್ರೆ ಮಾತ್ರನೇ, ಇಲ್ಲಿ ನೋಡಿ ಫಿಂಗರ್ ಇಟ್ರೆ ಮಾತ್ರನೇ ಇದು ಔಟ್ ಸೈಡ್ ಬರುತ್ತೆ. ಇದು ಫುಲ್ ಸೆಟ್ಟಿಂಗ್ ಮಾಡ್ಕೋಬೇಕು. 5 ಗ್ರಾಮ್ ಅಂದ್ರೆ 5 ಗ್ರಾಮು, 10 ಗ್ರಾಮ್ ಅಂದ್ರೆ 10 ಗ್ರಾಮ್ ಇಲ್ಲಿ ಸೆಟ್ಟಿಂಗ್ ಮಾಡ್ಕೊಂಡು ಈ ತರ ಫಿಂಗರ್ ಇಟ್ರೆ ಆಚೆ ಬರುತ್ತೆ. ಅದು 5 ಗ್ರಾಮ್ ಅಷ್ಟೇ ಬರುತ್ತೆ. ನಾವು ಫಿಂಗರ್ ಇಟ್ಟಾಗ ಜಸ್ಟ್ 5 ಗ್ರಾಮ್. ಮತ್ತೆ ಸೆನ್ಸರ್ ಇರುತ್ತೆ. ನಾವೇನಾದ್ರೂ ಫಿಂಗರ್ ಇಟ್ರೆ ಇದಕ್ಕೆ 10 ಗ್ರಾಮ್ ಆಗೋದು. ಹೌದು. ಓಕೆ. ಇಲ್ಲಾಂದ್ರೆ ಇದ್ರಲ್ಲೇ ಸೆಟ್ಟಿಂಗ್ ಕೂಡ ಮಾಡ್ಕೋಬಹುದು. 10 ಗ್ರಾಮ್ ಕೂಡ ಸೆಟ್ಟಿಂಗ್ ಮಾಡ್ಕೋಬಹುದು.
ಸೊ ಟೋಟಲಿ ಮೆಷಿನ್ ವರ್ಕ್ ಆಗೋದು ಇದು ಹೌದು ಸೆನ್ಸರ್ ಸೆನ್ಸರ್ ಇಂದ ನಾವೇನು ಮಿಷಿನ್ಗಳ ಬಗ್ಗೆ ಮಾಹಿತಿಗಳನ್ನ ಪಡ್ಕೊಂಡ್ವಿ. ಅದೇ ತರ ಇಲ್ಲಿ ಪ್ಯಾಕಿಂಗ್ ವರ್ಕ್ ಕೂಡ ಇರುತ್ತೆ. ಪ್ಯಾಕಿಂಗ್ ಅಂದ್ರೆ ನಿಮ್ಗೆ ಕರ್ಪೂರಗಳಾಗಿರ್ಬೋದು, ಅಗರಬತ್ತಿಗಳಾಗಿರ್ಬೋದು, ಮಾಪ್ಗಳಾಗಿರ್ಬೋದು, ಕ್ಯಾಂಡಲ್ಸ್ ಆಗಿರ್ಬೋದು, ಈ ತರ ಪ್ಯಾಕಿಂಗ್ ವರ್ಕ್ ನ ನಾವು ನಿಮ್ಮ ಮನೆಗಳಿಗೆ ಪ್ರೊವೈಡ್ ಮಾಡ್ತೀವಿ. ನೀವು ಜಸ್ಟ್ ಪ್ಯಾಕ್ ಮಾಡಿ ಕೊಡೋಂಥದ್ದು ಇರುತ್ತೆ. ಅದು ಹೇಗಪ್ಪ ಅಂದ್ರೆ ಈ ತರ ಕರ್ಪೂರಗಳನ್ನ KG ವೈಸ್ ಕೊಟ್ಟಿರ್ತೀವಿ. ಅದನ್ನ ಈ ತರ ಕವರ್ ಎಲ್ಲ ನಾವೇ ಪ್ರೊವೈಡ್ ಮಾಡಿರ್ತೀವಿ. ನಿಮ್ಗೆ ಇದರಲ್ಲಿ ನಮ್ಗೆ ಹೆಂಗೆ ರಿಕ್ವೈರ್ಮೆಂಟ್ ಇರುತ್ತೆ, 5 ಗ್ರಾಮ್ ಆಗಿರ್ಬೋದು, 10 ಗ್ರಾಮ್ ಆಗಿರ್ಬೋದು, ಅದಕ್ಕೆ ಸ್ಕೇಲ್ ಆಗಿರ್ಬೋದು, ಇಲ್ಲ ಸೀಲಿಂಗ್ ಮಿಷಿನ್ಗಳಾಗಿರ್ಬೋದು, ಅದು ಏನ್ ಬೇಕಾಗಿದೆಯೋ ರಿಕ್ವೈರ್ಮೆಂಟ್ ಏನಿರುತ್ತೋ ಅದು ನಾವೇ ಪ್ರೊವೈಡ್ ಮಾಡ್ತೀವಿ. ನಿಮ್ಗೆ ನಾವು ಯಾವ ತರ ಹೇಳ್ತೀವೋ ಆ ತರ ಪ್ಯಾಕ್ ಮಾಡಿ ಕೊಡ್ಬೇಕಾಗಿರುತ್ತೆ. ಅದೇ ತರ ಕಾಟನ್ ಬತ್ತಿಗಳನ್ನ ಬಲ್ಕ್ ಆಗಿ ಕೊಟ್ಟಿರ್ತೀವಿ. ಅದನ್ನ 5 ಗ್ರಾಮು, 10 ಗ್ರಾಮು, ಇಲ್ಲ 40 ಗ್ರಾಮ್, 50 ಗ್ರಾಮ್ ಈ ತರ ಪ್ಯಾಕ್ಗಳನ್ನ ಮಾಡಿ ಈ ತರ ಮಾಡ್ಕೊಡ್ಬೇಕಾಗಿರುತ್ತೆ. ಅದೇ ತರ ಗ್ರೀನ್ ಪ್ಯಾಡ್ ಇರುತ್ತಲ್ವಾ, ಗ್ರೀನ್ ಪ್ಯಾಡ್ಸ್ ಸ್ಕ್ರಬ್ಬರ್ಗಳನ್ನ ಈ ತರ ಕೊಟ್ಟಿರ್ತೀವಿ. ಲೇಬಲ್ ನಾವೇ ಪ್ರೊವೈಡ್ ಮಾಡ್ತೀವಿ. ಇದರಲ್ಲಿ ಈ ತರ ಕಲರ್ಗಳನ್ನ ಚೂಸ್ ಮಾಡಿ ಈ ತರ 4 ಪೀಸ್ ಹಾಕಿ ಈ ತರ ಪ್ಯಾಕ್ ಮಾಡ್ಕೊಡೋಂಥದ್ದು ಇರುತ್ತೆ. ಅದೇ ತರ ಈ ಗ್ರೀನ್ ಸ್ಕ್ರಬ್ಬರ್ಗಳಿರತ್ತಲ್ವಾ, ಇದು ಒಂದ್ ಸೈಡ್ ಓಪನ್ ಇರುತ್ತೆ. ಇದರಲ್ಲಿ ಎಲ್ಲ ಫಿಲ್ ಮಾಡ್ಬಿಟ್ಟು ನೀವೇನು ಸೀಲಿಂಗ್ ಎಲ್ಲ ಏನು ಮಾಡಂಗಿರಲ್ಲ. ಇದನ್ನ ಜಸ್ಟ್ ಫಿಲ್ ಮಾಡಿಕೊಟ್ರೆ ಸಾಕು, ಸೀಲಿಂಗು ನಾವು ಮಾಡ್ಕೋತೀವಿ. ಈ ತರ ವರ್ಕ್ ಇರುತ್ತೆ. ಅದ್ ಬಿಟ್ರೆ ಮಾಪ್ಗಳು ಈ ತರ ಕಟಿಂಗ್ ಮಾಡಿ ಕೊಟ್ಟಿರ್ತೀವಿ. ಇದನ್ನ 60 ಪೀಸಸ್ ಕೌಂಟ್ ಮಾಡಿ ಮಧ್ಯೆ ಈ ತರ ದಾರನು ನಾವೇ ಪ್ರೊವೈಡ್ ಮಾಡ್ತೀವಿ. ಇದನ್ನ ಗಂಟು ಹಾಕಿ ಈ ತರ ಮಾಡ್ಕೊಡ್ಬೇಕಾಗಿರತ್ತೆ. ಇದು ಈ ತರ ವರ್ಕ್ ಇರುತ್ತೆ. ಅದ್ ಬಿಟ್ರೆ ಅಗರಬತ್ತಿಗಳು ಈ ತರ KG ವೈಸ್ ಕೊಟ್ಟಿರ್ತೀವಿ. ಅದಕ್ಕೆ ಈ ತರ ಬಾಕ್ಸಸ್ ಪ್ಯಾಕಿಂಗ್ ಇರುತ್ತೆ, ಇಲ್ಲ ಅಂದ್ರೆ ಈ ತರ ಕವರ್ ಅಲ್ಲಿ ಪ್ಯಾಕಿಂಗ್ ಮಾಡೋಂಥದ್ದು ಇರುತ್ತೆ. ಈ ತರ ವರ್ಕ್ಗಳು ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಈ ತರ ಸಾಂಬ್ರಾಣಿಗಳಿರುತ್ತಲ್ಲ, ಇದನ್ನ ಕೊಟ್ಟಿರ್ತೀವಿ. ಇದಕ್ಕೆ ಬಾಕ್ಸಸ್ ನ ಪ್ರೊವೈಡ್ ಮಾಡ್ತೀವಿ ನಾವೇನೆ. ಅದರಲ್ಲಿ ಫಿಲ್ ಮಾಡಿ ನೀವು ಜಸ್ಟ್ ಪ್ಯಾಕ್ ಮಾಡ್ಕೊಡೋಂಥ ವರ್ಕ್ ಇಲ್ಲಿ ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್. ಮಿಷಿನ್ಗಳ ಬಗ್ಗೆ ತಿಳ್ಕೊಂಡ್ರಿ, ಪ್ಯಾಕಿಂಗ್ ಬಗ್ಗೆ ತಿಳ್ಕೊಂಡ್ರಿ. ಅದೇ ತರ ನಿಮ್ಗೆ ಏನೇ ಒಂದು ಡೌಟ್ ಇದ್ರು ಸ್ಕ್ರೀನ್ ಮೇಲೆ ಬರೋ ನಂಬರ್ಗಳಿಗೆ ಕರೆ ಮಾಡಿ, ಇಲ್ಲಾಂದ್ರೆ ಡೈರೆಕ್ಟ್ ವಿಸಿಟ್ ಮಾಡಿ. ನಿಮ್ಗೆ ಏನ್ ಮಾಹಿತಿ ಬೇಕಿದ್ರು ನಾವು ನಿಮ್ಗೆ ಯಾವಾಗ್ಲೂ ರೆಡಿ ಇರ್ತೀವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, SLV ಮಹಿಳಾ ಮಾರ್ಟ್ ಅಂಡ್ ಮಾರ್ಕೆಟಿಂಗ್, ಇಲ್ಲಿ ತುಂಬಾ ಅವಕಾಶಗಳಿರುತ್ತೆ. ಇವಾಗ ಹಳ್ಳಿನಲ್ಲಿ ಇಟ್ಕೊಂಡು ನಾವು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂತೀವಿ, ಆದ್ರೆ ಒಂದು ಅವಕಾಶ ಸಿಕ್ಕಿರಲ್ಲ ನಮ್ಗೆ. ಏನ್ ಮಾಡ್ಬೇಕು ಅನ್ನೋ ಐಡಿಯಾ ಇರುತ್ತೆ, ಆದ್ರೆ ಹೇಗ್ ಪ್ರೆಸೆಂಟ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತಿರಲ್ಲ. ಒಂದು ಒಳ್ಳೆ ಆಪರ್ಚುನಿಟಿ ನಮ್ಗೆ ಒಂದು ಸ್ವಂತ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಲಿಕ್ಕೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ತುಂಬಾ ಜನ ಆಲ್ರೆಡಿ ಒಂದು ಬಿಸ್ನೆಸ್ ನ ಲೀಡ್ ಮಾಡ್ತಾ ಇದ್ದಾರೆ, ತಗೊಂಡಿದ್ದಾರೆ, ಮೆಂಬರ್ಶಿಪ್ ತಗೊಂಡಿದ್ದಾರೆ, ಒಳ್ಳೆ ಅರ್ನಿಂಗ್ ಕೂಡ ಮಾಡ್ತಾ ಇದ್ದಾರೆ ಇದರಿಂದ. ಸೊ ನೀವ್ ಯಾಕೆ ಇನ್ನು ಟೈಮ್ ವೇಸ್ಟ್ ಮಾಡ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಅಯ್ಯೋ ನನ್ಗೊಂದು ಆಪರ್ಚುನಿಟಿ ಸಿಗ್ತಾ ಇಲ್ಲ, ನನಗೆ ಕೆಲಸ ಮಾಡ್ಬೇಕು ಅನ್ನಿಸ್ತಾ ಇದೆ, ಮನೆಯಲ್ಲೇ ಸುಮ್ನೆ ಕೂತಿದ್ದೀನಿ, ವರ್ಕ್ ಫ್ರಮ್ ಹೋಮ್ ಬೇಕು, ಎಲ್ಲೆಲ್ಲೋ ಸರ್ಚ್ ಮಾಡ್ತಿರ್ತೀರಾ. ಅದ್ರ ಬದಲು ಆಫೀಸ್ಗೆ ವಿಸಿಟ್ ಮಾಡಿ ಇಲ್ಲಿನ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳಿ. ನಿಮ್ಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಒಂದು ಬಿಸ್ನೆಸ್ ನ ರನ್ ಮಾಡ್ಲಿಕ್ಕೆ. ಹಾಗಿದ್ರೆ ಆಫೀಸ್ಗೆ ವಿಸಿಟ್ ಮಾಡಿ. ಸೊ ವೀಕ್ಷಕರೇ, ನಾವಿವತ್ತು SLV ಮಹಿಳಾ ಮಾರ್ಟ್ ಅಂಡ್ ಮಾರ್ಕೆಟಿಂಗ್ ನಲ್ಲಿ ಒಬ್ರು ಮೆಂಬರ್ಶಿಪ್ ನ ತಗೊಂಡು ಬಿಸ್ನೆಸ್ ನ ರನ್ ಮಾಡ್ತಾ ಇದ್ದಾರೆ. ಅವರು ಸುಮಾರು ದಿನದಿಂದ ಬಿಸ್ನೆಸ್ ನ ರನ್ ಮಾಡ್ತಾ ಇರೋದು. ಅವರ ಬಿಸ್ನೆಸ್ ಹೇಗೆ ರನ್ ಆಗ್ತಾ ಇದೆ, ಹೇಗೆ ಡೆವಲಪ್ ಮಾಡಿದ್ದಾರೆ, ಅವ್ರು ಕೂಡ ವರ್ಕರ್ಸ್ ನ ಅಡಾಪ್ಟ್ ಮಾಡ್ಕೊಂಡಿದ್ದಾರ, ವರ್ಕರ್ಸ್ ಕೆಲಸ ಕೊಟ್ಟಿದ್ದಾರ, ಈ ವರ್ಕ್ ಒಂದು ಹೇಗ್ ನಡೀತಾ ಇದೆ ಅಂದ್ರೆ, ಕೆಲವರು ಅನ್ಕೊಂತಾರೆ ಆನ್ಲೈನ್ ಅಲ್ಲಿ ನಾವು ಕೆಲವೊಂದು ಜಾಬ್ಗಳನ್ನ ಹುಡುಕ್ತಾ ಇರ್ತೀವಿ, ಫೇಕ್ ಇರುತ್ತೆ ಕೆಲವೊಂದೆಲ್ಲ, ನಮ್ಗೆ ಅನುಭವ ಇರಲ್ಲ. ಆದ್ರೆ ಇದು ಒಂದು ಟ್ರಸ್ಟೆಡ್ ಸಂಸ್ಥೆ ಆಗಿರೋದ್ರಿಂದ, ಅದು ಅವ್ರು ಹೇಳ್ತಾ ಇರೋದು ಟ್ರಸ್ಟೆಡ್ ಸಂಸ್ಥೆ ಆಗಿದೆ, ನಮ್ಗೆ ಒಂದು ಯೂಸ್ ಆಗ್ತಾ ಇದೆ, ಒಳ್ಳೆ ಡೆವಲಪ್ ಆಗ್ತಾ ಇದೆ, ಒಳ್ಳೆ ಅರ್ನಿಂಗ್ ಸಿಗ್ತಾ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಒಂದು ಮೆಂಬರ್ಶಿಪ್ ತಗೊಂಡು ಈ ಬಿಸ್ನೆಸ್ ಹೇಗೆ ರನ್ ಆಗ್ತಿದೆ ಅನ್ನೋದನ್ನ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ನಮ್ ಜೊತೆ ಇದ್ದಾರೆ ಮೆಂಬರ್ಶಿಪ್ SLV ನಲ್ಲಿ ಮೆಂಬರ್ಶಿಪ್ ಆಗಿರುವಂತ ಆನಂದ್ ಅವರು. ಬನ್ನಿ ಅವ್ರನ್ನ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಗ್ ನಡೀತಾ ಇದೆ ಸರ್ ಈ ಒಂದು ಬಿಸ್ನೆಸ್? ನೀವು ಅಲ್ಲಿಂದ ತಗೊಂಡ್ ಮೆಂಬರ್ಶಿಪ್ ಆಗಿದ್ದೀರಾ ಈಗ ಆಲ್ರೆಡಿ, ಹೇಗ್ ನಡೀತಾ ಇದೆ ಬಿಸ್ನೆಸ್? ಮೇಡಮ್, ನನ್ನ ಹೆಸರು ಆನಂದ್ ಅಂತ. ಸೊ ಆಕ್ಚುಲಿ ನಾನು ಗೌರ್ಮೆಂಟ್ ಎಂಪ್ಲಾಯ್. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಮೂಲ ಕಾರಣ ಏನು ಅಂದ್ರೆ, ಇನ್ವೆಸ್ಟ್ಮೆಂಟ್ಗೆ ದುಡ್ಡಿತ್ತು. ಸೊ ಅದಾದ್ರೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಇರಲಿಲ್ಲ. ಸೊ ಅದಾದ್ಮೇಲೆ ಏನ್ ಮಾಡಿದ್ವಿ, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡಿ ಈಸಿ ರಿಟರ್ನ್ಸ್ ಅಂತ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಸೊ ತುಂಬಾ ಲಾಸಸ್ ಆಯ್ತು. ಮತ್ತೆ ರಿಸರ್ಚ್ ಮಾಡೋ ಟೈಮಲ್ಲಿ ಪೇಪರ್ ಬೇಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡೋ ಟೈಮಲ್ಲಿ ಸೊ ನಮಗೆ ಯೂಟ್ಯೂಬ್ ಅಲ್ಲಿ ನಾವು ಇವ್ರದ್ದು ವಿಡಿಯೋ ನೋಡಿದ್ವಿ. ಸೊ ಆಗ ರಿಸರ್ಚ್ ಮಾಡಿ ಮತ್ತೆ ಅಲ್ಲಿಗೆ ಹೋಗಿ ಆಫೀಸ್ಗೆ ವಿಸಿಟ್ ಮಾಡಿ ಅಲ್ಲಿ ಕಂಪ್ಲೀಟ್ಲಿ ಡೀಟೇಲ್ಸ್ ಎಲ್ಲ ಎಷ್ಟು ನಮ್ಗೆ ಏನೇ ತರ ಡೌಟ್ಸ್ ಇದ್ರು, ನಮ್ ಸಿಲ್ಲಿ ಡೌಟ್ಸ್ ಇದ್ರು ಕೇಳಿದ್ರು ಕೂಡ ಅವ್ರು ಕೂಲ್ ಅಂಡ್ ಕಾಮ್ ಆಗಿ ಅಷ್ಟೇ ಪೇಷನ್ಸ್ ಇಂದ ನಮಗೆ ಅಷ್ಟೇ ಎಲ್ಲ ಹೇಳಿ ಸೊ ಕೊಟೇಶನ್ ಅಲ್ಲಿ ಹಾಕ್ಸ್ಕೊಂಡ್ಬಂದು ಸ್ಟಾರ್ಟ್ ಮಾಡಿದ್ವಿ. ಸೊ ಈಗ ಸ್ಟಾರ್ಟಿಂಗ್ ನಾವು ಒಂದು ಮಿಷಿನ್ ಪರ್ಚೇಸ್ ಮಾಡಿದ್ದು ಪೇಪರ್ ಪ್ಲೇಟ್ ಬಿಸ್ನೆಸ್. ಯಾವ ಒಂದು ಅಮೌಂಟ್ ಅಲ್ಲಿ ತಗೊಂಡ್ರಿ? ಸೊ ಇದು 1,20,000 ಮೇಡಮ್. ಇದು ಡಬಲ್ ಸಿಲಿಂಡರ್ ಇದು. ಸೊ 1,20,000 ನಾವು ಇನ್ವೆಸ್ಟ್ ಮಾಡಿ ತಗೊಂಡಿದೀವಿ. ಸೊ ಇದರಲ್ಲಿ ನಮಗೆ ರಾ ಮೆಟೀರಿಯಲ್ಸ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ಸರ್ವಿಸ್ ಇದೆ ಅವ್ರ ಹತ್ರ. ಪೇಮೆಂಟ್ಸ್ ಇಶ್ಯೂ ಆಗಲಿ, ಪೇಮೆಂಟ್ಸ್ ಇದಾಗಲಿ ಎಲ್ಲ ಚೆನ್ನಾಗಿ ಆಗ್ತಿದೆ. ಸೊ ಅದಾದ್ಮೇಲೆ ನಮ್ದು ಮಾರ್ಕೆಟಿಂಗು ನಾವೇ ಓನ್ ಮಾಡ್ಕೊಳಕ್ಕೂ ನಮಗೂ ಒಂದು ಆಪ್ಷನ್ಸ್ ಇದೆ, ಮತ್ತೆ ಬೈಬ್ಯಾಕ್ ಕೂಡ ಅವ್ರ ಹತ್ರ ಆಪ್ಷನ್ಸ್ ಇದೆ. ಸರ್ ಇವಾಗ ಆಕ್ಚುಲಿ ಏನಂದ್ರೆ ಕೆಲವೊಮ್ಮೆ ಅನ್ಸುತ್ತೆ, ಇವಾಗ ನಾವು ಆನ್ಲೈನ್ ಬಿಸ್ನೆಸ್ ಅಥವಾ ಯಾವ್ದೋ ಒಂದು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದೀವಿ ಅಂದ್ರೆ
ಆ ಒಂದು ಐಡಿಯಾ ಇರಲ್ಲ, ಓ ಟ್ರಸ್ಟೆಡ್ ಇರುತ್ತೋ ಇರಲ್ವೋ ಆ ತರದ್ ಒಂದ್ ಇರುತ್ತೆ, ಒಂದು ಗೊಂದಲ ಅನ್ನೋದು ಇರುತ್ತೆ ಜನರಿಗೆ. ನೀವು ಜನಕ್ಕೆ ಯಾವ ತರ ಹೇಳ್ತೀರಾ ಇದು ಟ್ರಸ್ಟೆಡ್ ಅಂತ? ಮೇಡಮ್ ಆಕ್ಚುಲಿ ನಾನೇ ಗ್ಯಾರಂಟಿ. ಆಕ್ಚುಲಿ ನಾನು 1 year ಇಂದ ನಾನು ಈ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಿದ್ದೀನಿ. ಸೊ ಪೇಮೆಂಟ್ಸ್ ದಾಗ್ಲಿ ಅವ್ರ ಹತ್ರ ನಮ್ಗೆ ಏನೇ ತರ ಡೌಟ್ಸ್ ಇದ್ರು ನಾವು ಯಾವುದೇ ಟೈಮಲ್ಲಿ ಕಾಲ್ ಮಾಡಿದ್ರು ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಆಗ್ತಿದೆ. ಸೊ ನಮ್ಗೆ ರಾ ಮೆಟೀರಿಯಲ್ಸ್ ಆಗಲಿ ಕರೆಕ್ಟ್ ಟೈಮ್ ಟು ಟೈಮ್ ಸಪ್ಲೈ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ಸರ್ವಿಸ್ ಇದೆ ಮೇಡಮ್ ಅವ್ರ ಕಡೆಯಿಂದ. ಓಕೆ, ಮಿಷನ್ ಹೇಗೆ ರನ್ ಆಗುತ್ತೆ, ಯಾವ ತರ ಅದನ್ನ ಹೇಗೆ ತಿಳಿಸ್ಕೊಡ್ತೀರಾ ಜನರಿಗೆ? ಮೇಡಮ್ ಮಷಿನ್ಸ್ ಇದು ನಮ್ಗೆ ನಾರ್ಮಲಿ ನಮ್ಮ ಮನೆ ಕರೆಂಟ್ ತರ ಯೂಸ್ ಆಗೋದು. ನಮಗೆ ಮಷಿನ್ಸ್ ಅಂದಿದ ತಕ್ಷಣ ಜಾಸ್ತಿ ಕರೆಂಟ್ ಬಿಲ್ ಬರುತ್ತೆ ಆ ಥರದ್ದು ಏನಿಲ್ಲ ಮೇಡಮ್. ಇದು ನಮ್ಮ ಮನೆ ಫ್ರಿಜ್ ಆಗಲಿ ಟಿವಿ ಆಗಲಿ ಯೂಸ್ ಮಾಡ್ತೀವಲ್ಲ ಅದೇ ತರ ನಮ್ಗೆ ಕರೆಂಟ್ ಬಿಲ್ ಬರ್ತಿದೆ. ಸೊ ನಾವು ಡೈಲಿ 200 kgs ಇಂದ 300 kgs ನಾವು ರನ್ ಅಪ್ ಮಾಡ್ತಿದ್ದೀವಿ. ಸೊ ನಮಗೆ 500 pieces ಇಂದ ಅದಕ್ಕೆ ಸ್ಟಾರ್ಟ್ ಅಪ್ ಆಗಿದೆ. ಸೊ ಈಗ ಮಷಿನ್ ಆನ್ ಆಗಿದೆ. ಸೊ ನಮಗೆ ರಾ ಮೆಟೀರಿಯಲ್ ಈ ಥರ ಪ್ರೊವೈಡ್ ಆಗುತ್ತೆ. ಸೊ ನಮಗೆ ರಾ ಮೆಟೀರಿಯಲ್ ಈ ಥರ ಇರುತ್ತೆ. ಸೊ ನಾವು ಇದರಲ್ಲಿ 6 ಕೌಂಟ್ ಮಾಡ್ಕೊಂಡು 6 ಪೀಸ್ ಇರಬೇಕು ಇದರಲ್ಲಿ. ಸೊ ಹೀಗೆ ಪ್ರೆಸ್ ಮಾಡಿ ಈ ಥರ ಬಿಡಬೇಕಾಗುತ್ತೆ. ಸೊ ಅದಾದಮೇಲೆ ನೋಡಿ ನಮಗೆ ಈ ಥರ ರೆಡಿ ಆಗುತ್ತೆ. ಕೆಜಿಗೆ ನಮಗೆ ಅದು 5 ಕಟ್ಸ್ ಆಗುತ್ತೆ. ಬನ್ನಿ ಮೇಡಮ್ ತೋರಿಸ್ತೀವಿ ಬನ್ನಿ. ನೋಡಿ ಮೇಡಮ್ ಈ ತರ ಪ್ಲೇಟ್ಸ್ ನಮಗೆ 1 kgಗೆ 5 ಕಟ್ ಆಗುತ್ತೆ ಮೇಡಮ್ ಇದು. ಸೊ 5 ಕಟ್ಸ್ ಅಂದ್ರೆ ನಾವು ಇದನ್ನ ಮಾರ್ಕೆಟಿಂಗ್ ಅಲ್ಲಿ 80 rupeesಗೆ ನಾವು ಸೆಲ್ ಅಪ್ ಮಾಡ್ತಿದ್ದೀವಿ. ಸೊ ನಮಗೆ ಇನ್ವೆಸ್ಟ್ಮೆಂಟ್ ಎಲ್ಲ ಬಂದ್ರು 65 rupees ಅಂದ್ರು ನಮಗೆ 120 rupees ಪ್ರಾಫಿಟ್ ಬರುತ್ತೆ 1 kg ಅಲ್ಲಿ. ಇದನ್ನ ಹೊರತಾಗಿ ಲಾರ್ಜ್ ಅಲ್ಲಿ ಕೂಡ ಮಾಡ್ತಾರೆ. ಹೌದು ಮೇಡಮ್. ಸೊ ಇದು 10 ನಂಬರ್ ಮೇಡಮ್ ಇದು. ಸೊ ಇದು ಆಕ್ಚುಲಿ ಮತ್ತೆ ಇದು ಮಲ್ಟಿ ಕಲರ್ ಮತ್ತೆ 12 ನಂಬರ್ ಮೇಡಮ್ ಇದು. ಸೊ ನಮ್ಮ ಹತ್ರ ವೆರೈಟೀಸ್ ಇದೆ. ಇದು 12 ನಂಬರ್ ಮತ್ತೆ ಇದು 10 ನಂಬರ್ದು ಡೈಸ್ ಚೇಂಜ್ ಮಾಡ್ಕೊಂಡು ನಾವು ಆ ಮಷೀನ್ ಅಲ್ಲೇ ಇದೆಲ್ಲಾನು ನಾವು ಮಾಡ್ತಾ ಇರೋದು. ಅದೇ ಮಷೀನ್ ಅಲ್ಲಿ ಕೂಡ ಡೈಸ್ ಚೇಂಜ್ ಮಾಡಿ ನಾವು ಈ ತರದೆಲ್ಲ ರೆಡಿ ಮಾಡ್ಕೊಬಹುದು. ಮಷೀನ್ ಅಲ್ಲಿ ಯಾವ ಎಷ್ಟು ಟೈಪ್ ಡೈಸ್ ಸಿಗುತ್ತೆ ನಮಗೆ? ಮೇಡಮ್ ಇದರಲ್ಲಿ ನಮಗೆ 4 ಟೈಪ್ಸ್ ಆಫ್ ಡೈಸ್ ಸಿಗುತ್ತೆ ಇದರಲ್ಲಿ. ಸೊ ಇದು ಬಂದು 10 ನಂಬರ್ದು ಮತ್ತೆ ಇದು 12 ನಂಬರ್ದು. ಸೊ ಆಕ್ಚುಲಿ ಮತ್ತೆ ಇದು 15 ನಂಬರ್ದು ಮತ್ತೆ ಅದು 7 ನಂಬರ್ದು ಮೇಡಮ್. ಈ ತರ 4 ಡೈಸ್ ನಾವು ಚೇಂಜ್ ಮಾಡ್ಕೊಂಡು ನಾವು ಮತ್ತೆ ಸ್ಟಾರ್ಟ್ ಮಾಡಬಹುದು ಇದರಲ್ಲಿ. ಓಕೆ ಸರ್, ಹಂಗಿದ್ರೆ ಬಿಸ್ನೆಸ್ ಚೆನ್ನಾಗಿ ರನ್ ಆಗ್ತಾ ಇದೆ ನಿಮಗೆ? ಚೆನ್ನಾಗಿ ರನ್ ಆಗ್ತಿದೆ ಮೇಡಮ್. ನಾವು ಒಂದು ಮಷಿನ್ ಪರ್ಚೇಸ್ ಮಾಡಿದಾದ್ಮೇಲೆ ಮತ್ತೆ ನಾವು ಇನ್ನೊಂದು ಮಷಿನ್ ನಾವು ಪರ್ಚೇಸ್ ಮಾಡಿದ್ವಿ. ಬನ್ನಿ ಮೇಡಮ್ ತೋರಿಸ್ತೀವಿ ಬನ್ನಿ. ಸೊ ಅಂದ್ರೆ ಪ್ಲೇಟಿನ್ ಮಿಷನ್ ಏನಾ ಅಥವಾ ಬೇರೆ? ಇಲ್ಲ, ಇದು ಬೇರೆ ಮಷಿನ್ ಮೇಡಮ್. ಇದು ಬಂದು ಸ್ಕ್ರಬ್ಬರ್ ಮಿಷಿನ್ ಅಂತ. ಇದು ಸ್ಕ್ರಬ್ಬರ್ ಮೇಕಿಂಗ್ ಮಷಿನ್. ಈ ತರ ರಾ ಮೆಟೀರಿಯಲ್ಸ್ ಅವರು ಪ್ರೊವೈಡ್ ಮಾಡ್ತಾರೆ. ಸೊ ನಾವು ಈ ತರ ರೆಡಿ ಮಾಡ್ತೀವಿ. ಸೊ ಇದೆಲ್ಲ ರಾ ಮೆಟೀರಿಯಲ್ಸ್ ಅವರೇ ಪ್ರೊವೈಡ್ ಮಾಡ್ತಾರೆ? ಹೌದು ಮೇಡಮ್, ಇದೆಲ್ಲ ರಾ ಮೆಟೀರಿಯಲ್ಸ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ಕಂಪನಿ ಕಡೆಯಿಂದನೇ SLV ಮಹಿಳಾ ಮಾರ್ಕೆಟಿಂಗ್ ಸೊ ಅವರೇ ಪ್ರೊವೈಡ್ ಮಾಡ್ತಾರೆ. ಈ ತರ ಬರುತ್ತೆ. ಸೊ ನಾವು ಇದನ್ನ ರೆಡಿ ಮಾಡಿ ಸೊ ಶೀಟ್ಸ್ ಈ ತರ ರೆಡಿ ಆಗುತ್ತೆ ಮೇಡಮ್. ಮಷೀನ್ ಅಲ್ಲಿ ಈ ಶೀಟ್ ನ ರೆಡಿ ಮಾಡ್ತೀರಾ ನೀವು? ಈ ತರ ರೆಡಿ ಆಗುತ್ತೆ ಮೇಡಮ್. ಓಕೆ, ಇದು ನೀವೇ ಮಾರ್ಕೆಟಿಂಗ್ ಇದು ನಾವೇ ಮಾರ್ಕೆಟಿಂಗ್ ಮಾಡ್ಕೊಂತೀವಿ. ಇನ್ನೊಂದು ಇವ್ರ ಹತ್ರ ಬೆಸ್ಟ್ ಆಪ್ಷನ್ ಇನ್ನೊಂದು ಯಾಕೆ ನಾನು ಸಜೆಷನ್ ಮಾಡ್ತೀನಿ ಅಂದ್ರೆ ಇವ್ರ ಹತ್ರ ಬೈಬ್ಯಾಕ್ ಸಿಸ್ಟಮ್ ಇದೆ. ಸೊ ಅದು ನಮಗೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಏನಾದ್ರು ಆಯ್ತು ಅಂದ್ರೆ ಇವರೇ ಬೈಬ್ಯಾಕ್ ಸಿಸ್ಟಮ್ ಇದೆ. ಸೊ ಅದು ತುಂಬಾ ಚೆನ್ನಾಗಿದೆ. ನಾವು ಎಷ್ಟೇ ನಾವು ರೆಡಿ ಮಾಡ್ಕೊಂಡ್ರು ಕೂಡ ಅವರು ನಿಮಗೆ ಲಾಸ್ ಆಗಲ್ಲ. ಬಿಕಾಸ್ ಇವಾಗ ಆಲ್ರೆಡಿ ಪ್ರಾಡಕ್ಟ್ ನ ಜಾಸ್ತಿ ಒಮ್ಮೊಮ್ಮೆ ಪ್ರಾಡಕ್ಟ್ ಜಾಸ್ತಿ ಮಾಡ್ತೀರಾ, ಅವಾಗ ನಿಮ್ಗೆ ಸೇಲ್ ಆಗಲ್ಲ. ಇನ್ ಕೇಸ್ ಅವಾಗ ಸೇಲ್ ಆಗದಲ್ಲ ಇದ್ದಾಗ ನೀವು ಅವ್ರಿಗೆ ಕೊಡ್ಬೋದು. ಅದು ಬೈಬ್ಯಾಕ್ ಆಪ್ಷನ್ ಇದೆ. ಚೆನ್ನಾಗಿದೆ ಮೇಡಮ್ ಅವ್ರ ಹತ್ರ. ಓಕೆ, ನೈಸ್. ಅಂದ್ರೆ ನೀವೇನಾದ್ರೂ ಇವಾಗ ಸೇಲ್ ಮಾಡ್ತೀರಾ ಅಂದ್ರೆ ಯಾವ ಪ್ರೈಸ್ ಅಲ್ಲಿ ಸೇಲ್ ಮಾಡ್ತೀರಾ? ಈಗ ನಮ್ಗೆ ಇದು ಇನ್ವೆಸ್ಟ್ಮೆಂಟ್ ಬಂದು ಸೊ ಅದು ಡಿಸ್ಕ್ಲೋಸ್ ಮಾಡಬಹುದು. ಬಟ್ ಅಂದ್ರೆ ನಾವು ಮಾರ್ಕೆಟಿಂಗ್ ಮಾಡ್ತಾ ಇರೋದು 60 rupeesಗೆ ನಾವು ಹೋಲ್ಸೇಲ್ ಅಲ್ಲಿ ಹಾಕ್ತಿದೀವಿ ಮೇಡಮ್ ಇದನ್ನ ನಾವು. ಸೊ ಆಕ್ಚುಲಿ ಮಾರ್ಕೆಟಿಂಗ್ ಅಲ್ಲಿ 1 ಪೀಸ್ ಬಂದು 10 rupees ಮೇಡಮ್. ಇದು ಆಕ್ಚುಲಿ 12 pieces ಬರುತ್ತೆ. ಓಕೆ, 1 ಶೀಟ್ ಅಲ್ಲಿ ಅಲ್ಲಿಗೆ 12 ಪೀಸ್ ಬರುತ್ತೆ ಮೇಡಮ್ ಇದರಲ್ಲಿ. ಸೊ 120 rupees 1 ಶೀಟ್. ಸೊ ನಾವು ಹೋಲ್ಸೇಲ್ ರೇಟ್ ಅಲ್ಲಿ ಕೂಡ ನಾವು ಕೂಡ ಇಲ್ಲಿ ಮಾಡ್ತಿದೀವಿ ಮೇಡಮ್. ಓಕೆ ಸರ್, SLV ಮಹಿಳಾ ಮಾರ್ಟ್ ಅಂಡ್ ಮಾರ್ಕೆಟಿಂಗ್ ನಲ್ಲಿ ನೀವು ಮೆಂಬರ್ಶಿಪ್ ತಗೊಂಡಾದ್ಮೇಲೆ ಇಷ್ಟೊಂದೆಲ್ಲ ಸಕ್ಸಸ್ ನ ಕಂಡಿದ್ದೀರಾ, ವೀಕ್ಷಕರಿಗೆ ಏನ್ ಸಜೆಷನ್ ಮಾಡ್ತೀರಾ? ಮೇಡಮ್ 100% ನಾನು ಜೆನ್ಯೂನ್ ಆಗಿ ಹೇಳ್ತೀನಿ. 100% ಗ್ಯಾರಂಟಿ ಕೊಡ್ತೀನಿ. ಯಾಕಂದ್ರೆ ನಾನು 1 ವರ್ಷದಿಂದ ನಾನು ಈ ಬಿಸ್ನೆಸ್ ರನ್ ಮಾಡ್ತಾ ಇದ್ದೀನಿ. ಯಾವುದೇ ತರ ಪ್ರಾಬ್ಲಮ್ಸ್ ಬಂದಿಲ್ಲ. ಸೊ ಯಾವುದೇ ತರ ಇಶ್ಯೂಸ್ ಬಂದಿಲ್ಲ. ಏನೇ ಆದರೂ ಕಾಮೆಂಟ್ಗಳಾಗಿ ಪೇಷನ್ಸಿಂದ ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಯಾರು ಬೇಕಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಕೊಬೋದು. ಯಾಕಂದ್ರೆ ಚೆನ್ನಾಗಿ ನಡೀತಿದೆ. ಅವ್ರ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಗೌರ್ಮೆಂಟ್ ಎಂಪ್ಲಾಯ್ ಸರ್. ನಾನು ಈ ಬಿಸ್ನೆಸ್ ಮಾಡೋಕ್ಕೆ ಮೂಲ ಕಾರಣ ಏನು ಅಂದ್ರೆ ಸೊ ಇನ್ವೆಸ್ಟ್ಮೆಂಟ್ ಎಲ್ಲೆಲ್ಲೋ ಮಾಡಿದ್ದೀನಿ. ಸೊ ಲಾಸಸ್ ಆಗಿ ನಾನು ಈ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಿದ್ದೀನಿ ಅಂದರೆ ನನಗೆ ಇದರಲ್ಲಿ ಒಂದು ಆ ಜಾಬ್ ಬಿಟ್ಟು ನಾನು ಮತ್ತೆ ಫುಲ್ ಟೈಮಲ್ಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಚೆನ್ನಾಗಿದೆ ಸರ್, ಜೆನ್ಯೂನ್ ಆಗಿದೆ ಸರ್. ಕಡಿಮೆ ಬಂಡವಾಳದಲ್ಲಿ ನೀವು ಇದನ್ನು ಸ್ಟಾರ್ಟ್ಅಪ್ ಮಾಡ್ಬೋದು. ನಿಮಗೆ 10,000 ಇಂದ 1 lakh ಮಷಿನ್ಸ್ ಇದೆ. ನಿಮಗೆ ಮಷಿನ್ಸ್ ಬೇಡ ಅಂದರೆ ಪ್ಯಾಕಿಂಗ್ ವರ್ಕ್ ಕೂಡ ಇದೆ ಇವ್ರ ಹತ್ರ. ಸೊ ಜಾಯ್ನ್ ಆಗ್ಬೋದು. ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಅರ್ನ್ ಕೂಡ ಚೆನ್ನಾಗಿ ಮಾಡ್ಕೊಬೋದು. ಏನು ಪ್ರಾಬ್ಲಮ್ಸ್ ಇಶ್ಯೂ ಆಗಲ್ಲ. ಸೊ ಚೆನ್ನಾಗಿದೆ.
ಸೊ ನನ್ನ ಜೀವನದಲ್ಲಿ ಏನಂತ ಹೇಳ್ಬೇಕಂದ್ರೆ ನಾನು ಸೋತಿಲ್ಲ ಇಲ್ಲ ನನ್ನ ಲೈಫಲ್ಲಿ ಸೋತು ಗೆದ್ದಿರೋದು ಈಗ ಚೆನ್ನಾಗಿ ರನ್ ಆಗ್ತಿದೆ. ಸೊ ಈಗ ನಾನು ಈ ರೇಂಜಲ್ಲಿ ತಂದೆ ತಾಯಿ ಆಶೀರ್ವಾದ ಚೆನ್ನಾಗಿ ನಡೀತಿದೆ ಸರ್ ಇದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮೆಂಬರ್ಶಿಪ್ ತಗೊಂಡಾದ್ಮೇಲೆ ಆ ವ್ಯಕ್ತಿ ಹೇಗೆ ಸಕ್ಸಸ್ಫುಲ್ ಆದ ಅಂತ. ನೀವು ಕೂಡ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಹಾಕಿ ಬಿಗ್ ಆಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋ ತಲೆನಲ್ಲಿ ಯೋಚನೆ ಸಾವಿರಾರು ರೀತಿ ಇರುತ್ತೆ. ಒಂದು ಒಳ್ಳೆ ಆಪರ್ಚುನಿಟಿ ನಿಮ್ಗೆ ಇದು, ಒಂದೊಳ್ಳೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಲಿಕ್ಕೆ. ಯಾಕೆ ತಡೆ ಮಾಡ್ತಿದ್ದೀರಾ? ಈ ಬಿಸ್ನೆಸ್ ನ ನೀವು ಕೂಡ ಸ್ಟಾರ್ಟ್ ಮಾಡಿ.